ಸರ್ ಅವರ ವ್ಯಕ್ತಿತ್ವ ಅಂದರೆ ಹನುಮಂತನಿಗೆ ತುಂಬಾನೇ ಇಷ್ಟ. ಚೆನ್ನಾಗಿಯೂ ಕೂಡ ಬಿಗ್ ಬಾಸ್ನಲ್ಲಿ ಆಟ ಆಡಿ ಗೆದ್ರು. ಇದೀಗ ಸುದೀಪ್ ಸರ್ ಅವರು ಬಹಳಷ್ಟು ಮೆಚ್ಚುಗೆ ಮಾತನ್ನ ಹನುಮಂತನಿಗೆ ತಿಳಿಸ್ತಾರೆ. ಹನುಮಂತನಿಗೆ ಕಾಲ್ ಮಾಡಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾರೆ. ಮತ್ತೆ ಒಂದು ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಕೊಡ್ತಾರೆ. ಅದುವೇ TRP ಜಾಸ್ತಿ ಆಗಿರುವಂಥದ್ದು. ಯಾಕೆಂದ್ರೆ 14-13 TRP ಸಿಕ್ಕಿದೆ ಈ ಒಂದು ಬಿಗ್ ಬಾಸ್ ಫಿನಾಲೆ ದಿವಸ, ಅಂದ್ರೆ ಭಾನುವಾರದ ದಿವಸ. ಇದರಿಂದಾಗಿ ಸುದೀಪ್ ಸರ್ಗೆ ಬಹಳಷ್ಟು ಖುಷಿ ಇದೆ. ಹನುಮಂತನಿಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ತಾರೆ. ಅತಿ ಶೀಘ್ರದಲ್ಲಿ ಮತ್ತೊಮ್ಮೆ ಮೀಟ್ ಮಾಡ್ತಾರೆ. ಹನುಮಂತು ಕೂಡ ಸುದೀಪ್ ಸರ್ ಅವರ ಮನೆಗೂ ಕೂಡ ಹೋಗ್ತಾರೆ, ಭೇಟಿ ಆಗ್ತಾರೆ. ಯಾಕೆಂದ್ರೆ ಬೇರೆ ಕಂಟೆಸ್ಟೆಂಟ್ಸ್ ಗಳೆಲ್ಲರೂ ಕೂಡ ಭೇಟಿಯಾಗಿದ್ರು, ಮಾತನಾಡಿಸಿದ್ರು. ಹನುಮಂತು ಬಿಸಿ ಇದ್ದಂತ ಕಾರಣ ಮೀಟ್ ಆಗಲು ಸಾಧ್ಯವಾಗಿರಲಿಲ್ಲ. ಈಗ ಖಂಡಿತವಾಗಿಯೂ ಕೂಡ ಮೀಟ್ ಆಗ್ತಾರೆ. ಸುದೀಪ್ ಸರ್ ಅವ್ರನ್ನ ಮಾತನಾಡಿಸ್ತಾರೆ, ಒಟ್ಟಿಗೆ ಊಟವನ್ನು ಕೂಡ ಮಾಡ್ತಾರೆ. ಸುದೀಪ್ ಸರ್ ಮತ್ತೆ ಟೀಮ್ ಕಂಪ್ಲೀಟ್ ಒಂದು ಎಫರ್ಟ್ ನಿಂದಾಗಿ ಒಂದು ಬಿಗ್ ಬಾಸ್ ಸಕ್ಸಸ್ ಕಾಣಿತು. ಯಾಕೆಂದ್ರೆ 13-14 TRP ಅಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ಸಾಮಾನ್ಯವಾಗಿ 7-8 TRP ಬರುತ್ತೆ ಎಲ್ಲಾ ಕಡೆ. ಆದ್ರೆ ಈಗ ಇದು ಒಂದು ರೆಕಾರ್ಡ್ ಬ್ರೇಕಿಂಗ್ ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯವಾದಂತಹ ಕಾರಣ ಫಿನಾಲೆ ಕಂಟೆಸ್ಟೆಂಟ್ಸ್ ಗಳು ಹನುಮಂತ ಆಗಿರ್ಬೋದು, ತ್ರಿವಿಕ್ರಮ್ ಅವರು, ರಜತ್ ಅವರು, ನಿಜಕ್ಕೂ ಕೂಡ ಇವರ ಒಂದು ಬಹಳಷ್ಟು ರೀತಿಯಲ್ಲಿ ಮೆಚ್ಚುಗೆ ಕೂಡ ಜಾಸ್ತಿ ಇದೆ. ಅಭಿಮಾನಿಗಳು ಗಳ ಮೇಲೆ ವೋಟ್ಸ್ ಮಾಡಿದ್ರು ಸಿಕ್ಕಾಬಟ್ಟೆ. ಅಂದ್ರೆ 5 ಕೋಟಿ ವೋಟ್ಸ್ಗಳು ಅಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ಇಷ್ಟೊಂದು ವೋಟ್ಸ್ಗಳು ತಗೋಬೇಕು ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ನಿಜಕ್ಕೂ ಹನುಮಂತ ಪುಣ್ಯ ಮಾಡಿದ್ದಾರೆ. ಇದೇ ವಿಚಾರವಾಗಿ ಸುದೀಪ್ ಸರ್ ಕಾಲ್ ಮಾಡಿ ಮೆಚ್ಚುಗೆ ಮತನ್ನ ತಿಳಿಸಿ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ. ಆಲ್ ದಿ ಬೆಸ್ಟ್ ಅಂತ ಕೂಡ ವಿಶ್ ಮಾಡಿದ್ದಾರೆ. ನೀವು ಕೂಡ ತಪ್ಪದೆ ಹನುಮಂತನಿಗೆ ವಿಶ್ ಮಾಡಿ. ಹೊಸ ಒಂದು ಶೋನಲ್ಲಿ ಭಾಗಿಯಾಗ್ತಾ ಇದ್ದ ಹನುಮಂತ ತುಂಬಾನೇ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ.